ಹಾಯ್ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತಿನ ಟಾಪಿಕ್ ಏನಂದರೆ ಸ್ವಲ್ಪ ರಿಮೈಟೆಡ್ ಆರ್ಥ್ರೈಟಿಸ್ ಬಗ್ಗೆ ಮಾತಾಡೋಣ ಅಂತ. ಅದೇನೆಂದರೆ ನಾನು ವ್ಲಾಗ್ ಅಪ್ಲೋಡ್ ಮಾಡಿದೆ, ನಾನು ಹೆಲ್ತ್ ಇಶ್ಯೂಸ್ ಬಗ್ಗೆ ರಿವೀಲ್ ಮಾಡಿದ್ನಲ್ಲ, ನನಗೆ ಆರ್ಥ್ರೈಟಿಸ್ ಇದೆ ಅಂತ. ನಾನು ಟ್ರೀಟ್ಮೆಂಟ್ ಕೂಡ ತೊಗೋತಾ ಇದ್ದೀನಿ. ನನಗಿನ್ನ 3 ಇಯರ್ಸ್ ಟ್ರೀಟ್ಮೆಂಟ್ ಬೇಕು ಅಂತಲೂ ಕೂಡ ಹೇಳಿದರು. ಆದರೆ ನಾನು ಅದು ಅಪ್ಲೋಡ್ ಮಾಡಾದಮೇಲೆ ಎಷ್ಟೊಂದು ಜನ ಪಾಪ ಪರ್ಸ್ನಲಾಗಿ ಮೆಸೇಜ್ ಮಾಡಿದರು ನನಗೂ ಕೂಡ ಆರ್ಥ್ರೈಟಿಸ್ ಇದೆ, ನಮ್ಮ ತಾಯಿಗೂ ಕೂಡ 15 ಇಯರ್ಸಿಂದ ಇದೆ, ಒಬ್ಬರು 5 ಇಯರ್ಸಿಂದ ಇದೆ, 20 ಇಯರ್ಸಿಂದ ಇದೆ ಅಂತ ಎಷ್ಟೊಂದು ಜನ ಮೆಸೇಜ್ ಹಾಕಿದ್ರು. ಅದರಲ್ಲಿ ಅವ್ರಿಗೆಲ್ಲ ನಾನೇನು ಸಜೆಸ್ಟ್ ಮಾಡೋದು ಅಂತ ಅಂದರೆ, ಟ್ರೀಟ್ಮೆಂಟ್ ಎಷ್ಟೊಂದು ಕಡೆ ತಕ್ಕೊಂಡ್ರೂ ಕೂಡ ವರ್ಕ್ ಆಗೋಲ್ಲ. ಹೌದು, ಯಾಕೆಂದರೆ ನಾನು ಕೂಡ ಅದನ್ನು ಫೇಸ್ ಮಾಡಿದ್ದೀನಿ. ನಾನು ಕೂಡ ಸ್ಟಾರ್ಟಿಂಗು ಹೇಳ್ದಂಗೆ ವ್ಲಾಗಲ್ಲಿ ಜಾನ್ 1 ನಂಗೆ ಗೊತ್ತಾಗಿದ್ದು. ಅದಾದಮೇಲಿಂದ ನಾನು 4 ಡಾಕ್ಟರ್ಸ್ ಹತ್ರನೂ ತೋರಿಸಿದ್ದೀನಿ. ಆದರೆ ಎಲ್ಲೂ ಕೂಡ ನನಗೆ ವರ್ಕ್ ಆಗಲಿಲ್ಲ. ಯಾವುದೇ ಟ್ಯಾಬ್ಲೆಟ್ಸ್ ಕೂಡ ವರ್ಕ್ ಆಗಲಿಲ್ಲ. ಎಷ್ಟೊಂದು ನೋವುಗಳು ಅನುಭವಿಸಿದ್ದೀನಿ. ನೈಟಲ್ಲಿ ಮಲಗಿಲ್ಲ, ಬೆಳಗಾನ ಎದ್ದೊಳಕ್ಕಾಗ್ತಾಯಿರಲಿಲ್ಲ. ಒಬ್ಬರು ಎತ್ತಬೇಕು, ಒಬ್ಬರು ಕೂರಿಸ್ಬೇಕು, ನಡ್ಕೊಂಡು ಹೋಗೋಕ್ಕಾಗ್ತಾಯಿರಲಿಲ್ಲ, ಕಾಲು ಕೆಳಗೆ ಊರೋಕ್ಕಾಗ್ತಾಯಿರಲಿಲ್ಲ. ಆ ಥರ ಎಲ್ಲ ಫೇಸ್ ಮಾಡಿದ್ದೀನಿ. ಅದಾದಮೇಲಿಂದ ನಾನು 4 ಡಾಕ್ಟರ್ಸ್ನ ತೋರಿಸಿನೂ ನನಗೆ ಏನೂ ವರ್ಕ್ ಆಗದಿದ್ಮೇಲೆ ಪೇನ್ ಕಿಲ್ಲರ್ಸ್ ತೊಗೊಂಡ್ರೆ ಕಿಡ್ನಿ ಕೂಡ ಎಫೆಕ್ಟ್ ಆಗುತ್ತೆ ಅಂತ ಹೇಳಿದ್ರು. ಆದರೂ ನಾನು ಬರೀ ಪೇನ್ ಕಿಲ್ಲರ್ಸ್ ತೊಗೊಂಡು ಎಷ್ಟು ದಿನ ಅಂತ ಇರೋದು ಅಂತ ಅಂದ್ಬಿಟ್ಟು ಕೊನೆಗೆ ನಾನು ರ್ಯೂಮಾ ಕೇರ್ನ ಗೂಗಲಲ್ಲಿ ಸರ್ಚ್ ಮಾಡಿ ನಾನು ಹೋಗಿದ್ದು. ಆದರೆ ಹೋಗಿದ್ದು 2 ವೀಕ್ಸಲ್ಲೇ ನಂಗೆ ರಿಸಲ್ಟ್ ಗೊತ್ತಾಯಿತು. ಏನಂದರೆ ಅವ್ರು ಕೊಟ್ಟಿದ್ದ ಟ್ಯಾಬ್ಲೆಟ್ಸ್ ಪ್ರತಿಯೊಂದು ಕೂಡ ನನಗೆ ವರ್ಕ್ ಆಗಿದೆ. ಅದಷ್ಟೇ ಅಲ್ಲ, ನಾನು ಬರೀ ಟ್ಯಾಬ್ಲೆಟ್ಸಿಂದನೇ ವರ್ಕ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನಾನು ಹರಕೆಗಳು ಕೂಡ ಮಾಡಿಕೊಂಡೆ, ನಾನು ಈ ಥರ ಪರಿಸ್ಥಿತಿ ಆಗೋದ್ನಲ್ಲ ಅಂತ ಅಂದ್ಬಿಟ್ಟು. ನಾನು ನಂಬಿರೋ ದೇವರು ಮಹದೇಶ್ವರ ಮತ್ತು ಸಿದ್ದಪ್ಪಾಜಿ ದೇವ್ರಿಗೆ ಹರಕೆಗಳು, ಹೋಮಗಳು, ಪೂಜೆಗಳು ಎಷ್ಟೊಂದು ಮಾಡಿಸಿದ್ದೀನಿ. ಅದೆಲ್ಲ ಆದಮೇಲೆ ನಾನು ಈ ಥರ ನಡೆಯೋಂಗಾಗಿರೋದು. ನೀವು ಕೂಡ ನಾನು ಹೇಳೋದೇನೆಂದರೆ, ರ್ಯೂಮಾ ಕೇರಲ್ಲಿ ತೋರಿಸಿ. ಆ ಡಾಕ್ಟರ್ಸ್ ಫ್ರೆಂಡ್ಲಿಯಾಗಿ ಟ್ರೀಟ್ ಮಾಡ್ತಾರೆ, ತುಂಬ ಚೆನ್ನಾಗಿ ನೋಡ್ತಾರೆ. ನೀವು ಕೂಡ ತೋರಿಸಿ ಬೇಗ ಹುಷಾರು ಮಾಡ್ಕೋಬೋದು. ನಾನು ಇವಾಗ ನಡೆಯೋಂಗಾಗಿರೋದು ಅದರಿಂದ ನಮಗೂ ಕೂಡ ಎಷ್ಟೊಂದು ಜನ ಹೇಳಿದರೆ ಏನೂ ಆಗೋಲ್ಲ, ಚೆನ್ನಾಗಾಗ್ತೀರಾ ಅಂತ ಎಲ್ಲ. ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಇದೇ ಥರ ಕೇರ್ ಕನ್ಸರ್ನ್ ನಿಮ್ಮ ಬ್ಲೆಸ್ಸಿಂಗ್ಸ್ ಹಿಂಗೆ ತೋರಿಸ್ತಾಯಿರಿ. ಹೀಗೆ ನನ್ನ ಬ್ಲಾಗ್ಸ್ನ ಫಾಲೋ ಮಾಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.